ಸ್ನೇಹಿತರೆ ನಮಸ್ಕಾರ. ಬಜೆಟ್ ಮಂಡನೆ ಈಗಾಗಲೇ ಆಲ್ರೆಡಿ ಆಗಿದೆ. ಹಾಗಾದ್ರೆ ಆ ಬಜೆಟ್ ಮಂಡನೆಯಲ್ಲಿ ಬೆಳೆ ಹಾನಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಬೆಳೆ ಹಾನಿ ಪರಿಹಾರ ನಿಮಗೆ ಯಾವಾಗಿನಿಂದ ಜಮಾ, ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ, ಯಾವ ಬೆಳೆಗಳನ್ನ ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇರುವಂತದ್ದು. ಸೊ ಇದ್ರೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ ಸ್ನೇಹಿತರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಜಂಟಿ ಸರ್ವೆ ಆಗ್ತಾ ಇದ್ದು ಈಗಾಗಲೇ 30,000 ಹೆಕ್ಟೇರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿರತಕ್ಕಂಥದ್ದು. ಆ ಭೂಮಿಗಳಲ್ಲಿ ನಿಮ್ಮ ಭೂಮಿನೂ ಕೂಡ ಇದೆಯಾ ಅಥವಾ ಇಲ್ವಾ? ಜಂಟಿ ಸರ್ವೆ ನಿಮ್ಮ ಹೊಲದಲ್ಲಿ ಆಗಿರ್ಲಿಲ್ಲ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಹಾಗಾದ್ರೆ ನಿಮ್ಮ ಹೊಲದಲ್ಲಿ ಕೂಡ ಜಂಟಿ ಸರ್ವೆ ಮಾಡಿಸೋದು ಹೇಗೆ, ನಾವು ಎಲ್ಲಿ ಹೋಗಿ ಸಂಪರ್ಕಿಸಬೇಕು, ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಒದಗಿಸಿ ಕೊಡ್ತೀನಿ. ಜೊತೆಗೆ ಬಡ್ಡಿ ಇಲ್ಲದೆ ನಿಮಗೆ 1 ರಿಂದ 2 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ಕೂಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಸಿಎಂ ಸ್ಪಷ್ಟನೆಯನ್ನ ಏನು ಕೊಟ್ಟಿದ್ದಾರೆ, ಏನು ಘೋಷಣೆಯನ್ನ ಮಾಡಿದ್ದಾರೆ, ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಬೆಳೆ ಹಾನಿ ಪರಿಹಾರ ಇದೀಗ ಜಮಾ ಆಗ್ತಾ ಇರುವಂತದ್ದು 31,500 ತನಕ ಪ್ರತಿ 1 ಹೆಕ್ಟರ್ಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ರೈತರಾಗಿದ್ರೆ ಸೊ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಟ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈಗಾಗಲೇ ಕಲಬುರಗಿ ಸೇರಿದಂತೆ ಬೀದರ, ಗದಗ, ಕೊಪ್ಪಳ, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ರಾಯಚೂರು, ಸೊ ಅದೇ ರೀತಿಯಾಗಿ ಕೊಪ್ಪಳ ಸೈಡು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಮಂಗಳೂರು ಸೈಡು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಎಲ್ಲ ಕಡೆನೂ ಕೂಡ ಜಂಟಿ ಸರ್ವೆ ಆಗಿದೆ. ಸೊ 30,000 ಹೆಕ್ಟೇರ್ ಅಷ್ಟು ಭೂಮಿಗಳು ನಾಶ ಆಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಆಲ್ರೆಡಿ ಈಗಾಗಲೇ NDRF ಕುಸ್ಕಿ ಜಮೀನಿಗೆ 8,500 ರಿಂದ 21,500 ತನಕ ದುಡ್ಡು ಬಿಡುಗಡೆ ಮಾಡಲಿದ್ದಾರೆ ರಾಜ್ಯ ಸರ್ಕಾರದವರು. ಹಾಗಾದ್ರೆ ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆಗಿದೆಯಾ ಅಥವಾ ಇಲ್ವಾ? ಆಗಿದ್ಯಾ ಆದ್ರೆ ದುಡ್ಡು ಜಮಾ ಆಗೋದು ಖಚಿತ, ಅದಕ್ಕೇನು ತೊಂದರೆ ಇಲ್ಲ. ಇನ್ನು ಜಂಟಿ ಸರ್ವೆ ಆಗಿಲ್ಲ ಅಂದ್ರೆ ನೀವು ಏನು ಮಾಡಬೇಕು, ಎಲ್ಲಿ ಹೋಗಿ ಸಂಪರ್ಕಿಸಬೇಕಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ ಭೇಟಿ ಕೊಡಬಹುದು ಅಥವಾ ನಿಮ್ಮ ಹತ್ತಿರದ ಕೃಷಿ ಸಚಿವಾಲಯಗಳಿಗೆ ಹೋಗಿ ಅಲ್ಲಿ ಹೋಗಿ ಕೂಡ ನೀವು ಭೇಟಿ ಕೊಡಬಹುದು. ಯಾಕಂದ್ರೆ ಈ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ. ಜಂಟಿ ಸರ್ವೆ ಆಗಿದ್ದೆ ಆದ್ರೆ ಮಾತ್ರ ನಿಮ್ಮ ಹೊಲದಲ್ಲಿ ಏನು ಬೆಳೆದಿದ್ರಿ, ಆ ಭೂಮಿ ಎಷ್ಟು ಫಲವತ್ತತೆಯನ್ನ ಹೊಂದಿದೆ, ಆ ಭೂಮಿಯಲ್ಲಿ ಎಷ್ಟು ಈಗಾಗಲೇ ಬೆಳೆ ಹಾನಿ ಆಗಿದೆಯೋ ಅದಕ್ಕೆ ಎಷ್ಟು ದುಡ್ಡನ್ನ ಸರ್ಕಾರ ಕೊಡಬೇಕು, ಇದ್ರೆಲ್ಲದರ ಬಗ್ಗೆ ಜಂಟಿ ಸರ್ವೆ ಆಗುವಾಗ ಡೀಟೇಲ್ಸ್ ಸರ್ಕಾರಕ್ಕೆ ಸಿಕ್ಕಿರತ್ತೆ. ಸೊ ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆನೇ ಆಗಿರ್ಲಿಲ್ಲ ಅಂದ್ರೆ ದುಡ್ಡು ಬರ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜಂಟಿ ಸರ್ವೆ ಮಾಡಿಸಿ ನೀವು ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಕೃಷಿ ಕೇಂದ್ರಗಳಿಗೆ ಹೋಗಿದ್ದೆ ಆದ್ರೆ ನೀವು ಹಾಗೆ ಹೋಗ್ಬೇಡಿ. ಬೆಳೆ ಹಾನಿ ಆಗಿರ್ತಕ್ಕಂತಹ ಒಂದು ಫೋಟೋ, ಒಂದು ವಿಡಿಯೋನ ಮಾಡ್ಕೊಳ್ಳಿ, ಅದನ್ನ ಹೋಗಿ ಅವರಿಗೆ ತೋರಿಸಿ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಜಂಟಿ ಸರ್ವೆ ಆದ ಮೇಲೆ ನಿಮಗೆ ದುಡ್ಡು ಜಮಾ ಆಗುವ ಹಾಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಜಂಟಿ ಸರ್ವೆ ಆಗುವಾಗ ಡಾಕ್ಯುಮೆಂಟ್ಸ್ ಗಳು ಕೂಡ ವೆರಿಫಿಕೇಶನ್ ಆಗ್ತವೆ. ಆ ಡಾಕ್ಯುಮೆಂಟ್ಸ್ ಗಳಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿಬಿಟ್ಟಿದೆ. ಯಾಕಂದ್ರೆ ಇದನ್ನ ಬಹಳ ಲೇಜಿ ಮಾಡಿ ತಿಳ್ಕೊಳ್ತೀರಿ ನೀವು. ಇದೇನ್ ಬಿಡಪ್ಪ ಪಹಣಿಗೆ ಆಧಾರ್ ಕಾರ್ಡ್ ದೊಡ್ಡ ವಿಷಯ ಅಲ್ಲ ಅಂತ, ಆದ್ರೆ ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇನೆ ಉಳಿಬೇಕು ಅನ್ನೋದಕ್ಕಾಗಿನೂ ಕೂಡ ಇದನ್ನ ಮಾಡಿಸ್ಲೇಬೇಕಾಗತ್ತೆ. ಜೊತೆಗೆ ಈ ಎಲ್ಲ ಯೋಜನೆಗಳು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗಬೇಕಂದ್ರೂ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಒಟ್ಟಾರೆಯಾಗಿ ನಿಮ್ಮ ಹೊಲದ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗಿರ್ಬೇಕು ಸ್ನೇಹಿತರೆ. ಹಾಗಾದ್ರೆ ಇದನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಈಗ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ರಾಜ್ಯ ಸರ್ಕಾರ ನಿನ್ನೆ ತಾನೇ ಈ ಬೆಳೆ ಹಾನಿ ವಿಮೆಯ ಬಗ್ಗೆನೂ ಕೂಡ ಈ ಒಂದು ಬಜೆಟ್ ಮಂಡನೆಯಲ್ಲಿ ಘೋಷಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ 51 ಲಕ್ಷ ರೈತರಿದ್ದಾರೆ ಬೆಳೆ ಹಾನಿ ಪಡ್ಕೊಳ್ತಕ್ಕಂಥವರು, ಅದಕ್ಕೆ ಎಲಿಜಿಬಲ್ ಇದ್ದಂತವರು 51 ಲಕ್ಷದಷ್ಟು ರೈತರಿದ್ದಾರೆ. ಈಗ PM ಕಿಸಾನ್ ಯೋಜನೆಯಲ್ಲಿ ಕೂಡ ನಿಮಗೆ ಗೊತ್ತಿರಬಹುದು 53,80,000 ರೈತರಿದ್ರು. ಅವರೆಲ್ಲರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಜಮಾ ಆಗ್ತಾ ಇರುವಂತದ್ದು. ಟೋಟಲಿ 10,000 ಕೋಟಿಯಷ್ಟು ರೈತರಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿನೇ 53,80,000 ರೈತರಿದ್ದಾರೆ. ಹಾಗೆ ಈ ಬೆಳೆ ಹಾನಿ ವಿಮೆಯಲ್ಲಿ ಫಲಾನುಭವಿಗಳು 51 ಲಕ್ಷದಷ್ಟು ಇದ್ದಾರೆ. ಇದಕ್ಕೋಸ್ಕರ 6,213 ಕೋಟಿಯಷ್ಟು ದುಡ್ಡನ್ನ ನಾವು ಮೀಸಲಿಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇದೆ. ಅಂದ್ರೆ ಸಿಎಂ ಅವರೇ ಸ್ವತಃ ಈ ಬಜೆಟ್ ಮಂಡನೆ ಮಾಡುವಾಗ ಹೇಳ್ತಾರೆ 6,213 ಕೋಟಿಯಷ್ಟು ಫಂಡ್ ಅನ್ನ ನಾವು ಬೆಳೆ ಹಾನಿ ವಿಮೆಗೋಸ್ಕರ 51 ಲಕ್ಷ ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಹಾಗಾಗಿ ಈ ಬೆಳೆ ಹಾನಿ ಪರಿಹಾರ ನಿಮಗೆ ಜಮಾ ಆಗ್ತಾ ಇದ್ದು ಆಗ್ಲೇ ಹೇಳಿರುವ ಹಾಗೆ NDRF ಕುಸ್ಕಿ ಜಮೀನಿಗೆ 8,500
21,500ರಿಂದ 21,500 ತನಕ ಜಮಾ ಆಗ್ತಾ ಇದೆ. ಜೊತೆಗೆ ನಿಮ್ಮ ಹೊಲ ಗದ್ದೆಗಳು ನೀರಾವರಿ ಹೆಚ್ಚಿನ ಫಲವತ್ತತೆಯನ್ನ ಭೂಮಿಯನ್ನ ನೀವು ಹೊಂದಿದ್ದೆ ಆದ್ರೆ ಸೊ ನಿಮಗೆ 31,500 ತನಕ ಕೂಡ ದುಡ್ಡು ಜಮಾ ಆಗತ್ತೆ ಎನ್ನುವಂತಹ ಮಾಹಿತಿಯನ್ನ ಸ್ವತಃ ಸಿದ್ದರಾಮಯ್ಯನವರು ವಹಿಸಿದ್ರು. ಸೊ ಮೊನ್ನೆ ತಾನೇ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆನೆ ಕೂಡ ಹೇಳಿದ್ರು. ಯಾಕಂದ್ರೆ ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು, ರೈತರ ಬೆಳವಣಿಗೆಗೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದರೆಲ್ಲದರ ಬಗ್ಗೆ ಸಭೆಯನ್ನ ಕರೆಯಲಾಗಿತ್ತು. ಅದರಲ್ಲಿ ರೈತ ಮುಖಂಡರು ಕೂಡ ಪಾಲ್ಗೊಂಡಿರ್ತಾರೆ. ಇದರ ಬಗ್ಗೆ ಚರ್ಚೆ ಆಗಿರತ್ತ. ಹೀಗಾಗಿ ಈ ಬೆಳೆ ಹಾನಿ ವಿಮೆಯನ್ನ ಕೊಡ್ಲೇಬೇಕನ್ನುವಂತಹ ಆಗ್ರಹ ಕೂಡ ಇತ್ತು. ಇದರ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತೆ ಸಂಗೋಪನೆ ಅಂದ್ರೆ ಪಶುಪಾಲನೆಯನ್ನ ನೀವು ಮಾಡ್ತಾ ಇದ್ರೆ, ಉದಾಹರಣೆಗೆ ಮೇಕೆ, ಆಡುಗಳಾಗಿರ್ಲಿ, ಕುರಿ, ಕೋಣಗಳಾಗಿರ್ಲಿ, ಎಮ್ಮೆಗಳಾಗಿರ್ಲಿ, ಆಕಳುಗಳಾಗಿರ್ಲಿ, ಈ ರೀತಿ ನೀವು ಪಾಲನೆಯನ್ನ ಮಾಡ್ತಾ ಇದ್ರೆ ಅದಕ್ಕೆ ಶೆಡ್ ಅನ್ನ ರೆಡಿ ಮಾಡ್ಲಿಕ್ಕೆ ಅಥವಾ ಎಮ್ಮೆಗಳನ್ನ ಖರೀದಿ ಮಾಡ್ಲಿಕ್ಕೆ 4,084 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಇದು ಕೂಡ ರೈತರಿಗೋಸ್ಕರನೇ. ಕೃಷಿ ಇಲಾಖೆಗಳಿಗೂ ಕೂಡ 8,313 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಹೀಗೆ ರೈತರಿಗೆ ಬಹಳಷ್ಟು ಭರ್ಜರಿ ಗುಡ್ ನ್ಯೂಸ್ ಗಳನ್ನೇ ರೈತರಿಗೆ ಇಲ್ಲಿ ರಾಜ್ಯ ಸರ್ಕಾರ ಘೋಷಿಸಲಾಗಿದೆ. ಸೊ ಇದನ್ನ ನೀವು ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ನೀವು ಪಡ್ಕೊಳ್ಳಿಕ್ ಸಾಧ್ಯ. ಸೊ ಇದರ ಮೇರೆಗೆ ಈಗಾಗಲೇ ರಾಜ್ಯ ಸರ್ಕಾರ ಬಡ್ಡಿ ಇಲ್ಲದೇನೆ 2 ಲಕ್ಷದಷ್ಟು ಸಾಲ ಸೌಲಭ್ಯವನ್ನ ನಾವು ಕೊಡ್ತೀವಿ ಅಂತಾನು ಕೂಡ ಹೇಳ್ತಾ ಇದೆ. ಸೊ ಹಾಗಾದ್ರೆ ಬಡ್ಡಿ ಇಲ್ಲದೆ ನಿಮಗೆ ಸಾಲವನ್ನ ಕೊಡುತ್ತಾ ಸರ್ಕಾರ? ಖಂಡಿತವಾಗ್ಲೂ ಕೊಡುತ್ತದೆ. ಸ್ವತಃ ಇದನ್ನ ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಈಗ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲವನ್ನ ಒದಗಿಸಿ ಕೊಡ್ತಾರೆ. ಇಲ್ಲಿ ಬೆಳೆ ಹಾನಿ ಪಡಿತಕ್ಕಂಥವ್ರು ಬಡ ರೈತರು, ಸಣ್ಣ ಪುಟ್ಟ ರೈತರು 51 ಲಕ್ಷ ರೈತರಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಡ್ತಕ್ಕಂಥದ್ದು 83 ಲಕ್ಷ ರೈತರಿಗೆ. ಹಾಗಾದ್ರೆ ಈ ಬೆಳೆ ಹಾನಿ ವಿಮೆಯನ್ನ ಪಡ್ಕೊಂಡಿದ್ದವರಿಗೆ ಎಲ್ರಿಗೂ ಕೂಡ ಸಿಗತ್ತೆ ಬಡ್ಡಿ ಇಲ್ಲದೆ ಸಾಲ. ಜೊತೆಗೆ ಇನ್ನು ಹಲವಾರು ಫಲಾನುಭವಿಗಳಿಗೆ, ಜೊತೆಗೆ ಒಂದು 30 ಲಕ್ಷದಷ್ಟು ರೈತರಿಗೆ ಈ ಬಡ್ಡಿ ಇಲ್ಲದೆ ಸಾಲ ಕೊಡುವಂತದ್ದು ರಾಜ್ಯ ಸರ್ಕಾರ ಯೋಜನೆಯನ್ನ ರೂಪಿಸಿಕೊಂಡಿದೆ. ಹಾಗಾದ್ರೆ 83 ಲಕ್ಷ ರೈತರು, ನೀವು ಮೊದಲೇ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿರಿ ಅವರೆಲ್ಲರೂ ಕೂಡ ಇದನ್ನ ಪಡ್ಕೊಳ್ಬಹುದು. ಸೊ ಇದನ್ನ ಯಾವ ರೀತಿಯಾಗಿ ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾಹಿತಿ ಕೂಡ ನಾನು ಕೊಡ್ತೀನಿ. ಯಾಕಂದ್ರೆ ಈಗ ಘೋಷಣೆ ಮಾಡಿದ್ದಾರೆ. ಇದರ ಬಳಿಕ ಇದರ ಬಗ್ಗೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕು, ಏನೇನು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಕೊಡ್ತಾರಾ ಅಥವಾ ಇನ್ನಿತರ ಇದಕ್ಕಾಗಿ ವೆಬ್ಸೈಟ್ ಗಳನ್ನ ರೆಡಿ ಮಾಡ್ಕೊಳ್ತಾರ, ಅದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಒಟ್ಟಾರೆಯಾಗಿ 1 ಲಕ್ಷದಿಂದ 2 ಲಕ್ಷದವರೆಗೂ ಕೂಡ ನೀವು ಸಾಲ ಸೌಲಭ್ಯವನ್ನ ಯಾವುದೇ ಬಡ್ಡಿ ಇಲ್ಲದೆ ಪಡ್ಕೊಳ್ಬಹುದು. ನಿಮ್ಮ ಒಂದು ಕೃಷಿಯನ್ನ ಬೆಳೆಸಲಿಕ್ಕೆ, ಹೊಲ ಗದ್ದೆಗಳಲ್ಲಿ ಉಳಿಮೆ ಮಾಡ್ಲಿಕ್ಕೂ ಅಥವಾ ಹೊಲಗಳನ್ನ ಖರೀದಿ ಮಾಡ್ಲಿಕ್ಕೂ ಎತ್ತಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಯೂಸ್ ಮಾಡ್ಕೊಳ್ಬೇಕಂತ ಸರ್ಕಾರ ಹೇಳೋದಿಲ್ಲ. ಒಟ್ಟಾರೆಯಾಗಿ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನ ಸರ್ಕಾರ ಒದಗಿಸಿ ಕೊಡ್ತಾ ಇದ್ದು, ನಿಮಗೆ ಒಟ್ಟಾರೆಯಾಗಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನೇ ಘೋಷಣೆ ಮಾಡಿದ್ದಾರೆ. ಸೊ ಹೋದ ಸಾರಿಗಿಂತ ಈ ಸಾರಿ ಹೆಚ್ಚಿನ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಸ್ನೇಹಿತರೆ, ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಲ್ವಾ? ಸೊ ಅದನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳು ಇರ್ತಾವಲ್ಲ, ಆ ಗ್ರಾಮ ಪಂಚಾಯಿತಿಗಳಿಗೆ ಹೋಗಬೇಕು. ಹಾಗೆ ಹೋಗೋದಲ್ಲ, ಒಂದು ಪಹಣಿ, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ಇವುಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ರೆ ಸಾಕು, ಅವರು ಲಿಂಕ್ ಮಾಡಿಸಿ ಕೊಡ್ತಾರೆ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು. ಸೊ ಅಧಿಕೃತ ಮಾಹಿತಿ ಇದಾಗಿತ್ತು, ತಿಳಿಸಿದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಷಯವನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲ ಅಂತ ಸೆಟ್ ಮಾಡ್ಕೊಳ್ಳಿ.